ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ಕೊರೋನಾ ವೈರಸ್ಗಿಂತ ಡೆಡ್ಲಿ ಮಹಾಮಾರಿ ಎಂಟ್ರಿ ಆಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ. ಭಾರತದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಈ ಎಲ್ಲದಕ್ಕೂ ರೀಸನ್ ಎಬೋಲಾ ವೈರಸ್. ಹಾಗಾದರೆ ಎಬೋಲಾ ವೈರಸ್ ಅಂದರೆ ಏನು? ಇದರ ಗುಣಲಕ್ಷಣಗಳೇನು? ಯಾಕಾಗಿ ದೇಶದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ? ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಕರೋನಾ ವೈರಸ್ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಅಟ್ಟಹಾಸವನ್ನು ಮಾಡಿದಿತ್ತು. ಕಣ್ಣಿಗೆ ಕಾಣದ ಮಾಯಾವಿ ಯಾವ ರೀತಿಯಾಗಿ ಜೀವ ಸಂಕುಲವನ್ನ ಹಿಂಡಿ ಇಪ್ಪೆ ಮಾಡಿತ್ತು ಅಂತ ಹೇಳಿ ನಮ್ಮ ಅನುಭವಕ್ಕೆ ಇದೆ. ವಿಶ್ವದಾದ್ಯಂತ ಕೋಟ್ಯಾನು ಮಂದಿ ಕೋವಿಡ್ಗೆ ಬಲಿಯಾದರು. ಈಗ ಅಂತಹದ್ದೇ ವೈರಸ್ ಒಂದು ಎಂಟ್ರಿ ಆಗಿದೆ. ಅಂತಹದ್ದೇ ವೈರಸ್ ಅಂತ ಹೇಳಿದ್ರೆ ಅದೇನಾ ಅಂತ ಹೇಳಿದ್ರೆ ಅಲ್ಲ. ಈಗ ಬಂದಿರುವಂತಹ ವೈರಸ್ ಎಬೋಲಾ ವೈರಸ್. ಇದು ಹೊಸದ ಅಲ್ಲ. ಈ ಹಿಂದೆಯೇ ಈ ಎಬೋಲಾ ವೈರಸ್ ಪತ್ತೆಯಾಗಿತ್ತು. ಈಗ ಏನ್ ಮಾಡ್ತಾ ಇದೆ ಈ ಎಬೋಲಾ ವೈರಸ್? ತನ್ನ ಅಟ್ಟಹಾಸವನ್ನ ಮರೀತಾ ಇದೆ. ಬರೋಬ್ಬರಿ 131 ಮಂದಿಯನ್ನ ಬಲಿ ಪಡೆದುಕೊಂಡಿದೆ. ಈ ಎಬೋಲಾ ವೈರಸ್ ಕಾಂಗೋ, ಉಗಾಂಡ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಅಲ್ಲಿ ಪ್ರತಿದಿನ ಮನುಷ್ಯರನ್ನ ಬಲಿ ಪಡ್ಕೋತಾ ಇದೆ. ದಿನದಿಂದ ದಿನಕ್ಕೆ ಇದರ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಈ ಸೋಂಕಿನಿಂದ ಸಾವನ್ನಪ್ತಾ ಇರುವಂತಹ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ದಿನದಿಂದ ದಿನ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡ್ತಾ ಇದೆ. ಇದೇ ಕಾರಣಕ್ಕಾಗಿ ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿ, ಹೆಲ್ತ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದೆ. ಹೆಲ್ತ್ ಎಮರ್ಜೆನ್ಸಿ ವಿಶ್ವದಾದ್ಯಂತ ಅಂತ. ಕಾರಣ ಇದೆ, ಈ ವೈರಸ್ ಸ್ಪ್ರೆಡ್ ಆಗ್ತಾ ಇದೆ. ಜೊತೆಗೆ ಮಾರಣಾಂತಿಕ ಈ ವೈರಸ್. ಕೋವಿಡ್ನಲ್ಲಿ ಈ ಸಾವಿನ ಪ್ರಮಾಣ ಅಥವಾ ಡೆತ್ ರೇಟ್ ಅನ್ನು ನೋಡೋದಾದ್ರೆ ಸ್ವಲ್ಪ ಕಡಿಮೆ ಇತ್ತು. ಆದರೆ ಈ ಎಬೋಲಾ ವೈರಸ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಈ ಎಬೋಲಾ ವೈರಸ್ ತಗುಲಿದ್ರೆ 50% ಸಾವು ಸಂಭವಿಸುವಂತಹ ಸಾಧ್ಯತೆ ಇದೆ. ಡೆತ್ ರೇಟ್ 50% ಇದೆ. ಸೊ ಇದೇ ಕಾರಣಕ್ಕಾಗಿ ಇದು ಮಾರಣಾಂತಿಕವಾಗಿದೆ. ಹಾಗಾದ್ರೆ ಏನಿದು ಎಬೋಲಾ ವೈರಸ್? ಹೇಗೆ ಉಟ್ಕೊಳ್ತು? ಎಲ್ಲಿಂದ ಶುರುವಾಯಿತು? ಸಾಮಾನ್ಯವಾಗಿ ಈ ಎಬೋಲಾ ವೈರಸ್ ಪ್ರಾಣಿಗಳಲ್ಲಿ ಕಂಡುಬರುತ್ತೆ. ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡಿದೆ. ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡಿದೆ. ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಸೋಂಕು ತಗುಲ್ತಾ ಇದೆ. ಹಾಗಂತ ಹೇಳಿ ಇದು ಗಾಳಿಯಲ್ಲಿ ಸೋಂಕು ತಗುಲುತ್ತಲ್ವ ಕೋವಿಡ್ ಸಂದರ್ಭದಲ್ಲಿ, ಆ ರೀತಿನಾ ಅಂತ ಹೇಳಿದ್ರೆ ಆ ರೀತಿ ಅಲ್ಲ. ಇದು ದ್ರವದ ರೂಪ. ಅಂದರೆ ರಕ್ತದಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ, ವೀರ್ಯದಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ, ಬೆವರಿನಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸೊ ಈ ಸೋಂಕಿನ ಬಗ್ಗೆ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಕಳವಳವನ್ನು ವ್ಯಕ್ತಪಡಿಸಿದೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಸೋಂಕು ತುಂಬಾ ಬೇಗ ಸ್ಪ್ರೆಡ್ ಆಗ್ತಾ ಇದೆ. ನಿರೀಕ್ಷೆ ಮಾಡದ ರೀತಿಯಲ್ಲಿ ತುಂಬಾ ಬೇಗ ಸ್ಪ್ರೆಡ್ ಆಗ್ತಾ ಇದೆ. ಸೊ ಈ ಕಾರಣಕ್ಕಾಗಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ. ಹಾಗಾದ್ರೆ ಏನಿದು ಗುಣಲಕ್ಷಣಗಳು? ಇದರ ಗುಣಲಕ್ಷಣಗಳೇನು? ಈ ಸೋಂಕು ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಸಾಮಾನ್ಯವಾಗಿ ಜ್ವರ, ತಲೆನೋವು, ಕಂಪ್ಲೀಟ್ ಸುಸ್ತು, ವಾಂತಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಈ ಲಕ್ಷಣಗಳು ತೀವ್ರ ಜ್ವರ ಕಾಡುತ್ತೆ,
ಕಂಪ್ಲೀಟ್ ಸುಸ್ತು ಮಾಡುತ್ತೆ, ವಾಂತಿ, ಬೇದಿ, ಈ ರೀತಿಯ ಲಕ್ಷಣಗಳು ಆರಂಭದಲ್ಲಿ ಕಂಡುಬರುತ್ತೆ. ಅದಾದ ನಂತರ ತಲೆನೋವು ಶುರುವಾಗುತ್ತೆ, ಗಂಟಲು ನೋವು ಕೂಡ ಇರುತ್ತೆ. ಹೀಗೆ ಮೂತ್ರಪಿಂಡದ ಸಮಸ್ಯೆಗೂ ಕೂಡ ಕಾರಣವಾಗುತ್ತೆ, ಬಹು ಅಂಗಾಂಗ ವೈಫಲ್ಯವೂ ಕೂಡ ಆಗುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಸೊ ಈಗ ಪ್ರಶ್ನೆ ಏನು ಅಂದರೆ, ಚಿಕಿತ್ಸೆ ನೀಡಬಹುದಾ? ಇಫ್ ಇನ್ ಕೇಸ್ ಏನಾದರೂ ಈ ಸೋಂಕು ಕಂಡ ಕೂಡಲೇ ಚಿಕಿತ್ಸೆಯನ್ನು ಪಡೆದರೆ ಉಳಿಯುವ ಸಾಧ್ಯತೆ ಇದೆ. ಚಿಕಿತ್ಸೆಯನ್ನು ಪಡೆಯಲಿಲ್ಲ ಅಂತ ಹೇಳಿದ್ರೆ ಸಾವು ಶತಸಿದ್ಧ ಅಂತ ಹೇಳ್ತಾ ಇದ್ದಾರೆ ತಜ್ಞರು. ಹಾಗಾದರೆ ಟ್ರೀಟ್ಮೆಂಟ್ ಏನಾದರೂ ಇದೆಯಾ? ಲಸಿಕೆ, ಈ ಎಬೋಲಾ ಬಂದ ತಕ್ಷಣ ಈ ಲಸಿಕೆ ಅಥವಾ ಈ ಟ್ಯಾಬ್ಲೆಟನ್ನು ಕೊಟ್ಟರೆ ವಾಸಿ ಆಗುತ್ತೆ ಅನ್ನುವಂಥ ಏನಾದರೂ ಸ್ಪೆಸಿಫಿಕ್ ಆಗಿ ಲಸಿಕೆ ಏನಾದರೂ ಇದೆಯಾ ಅಥವಾ ಮಾತ್ರೆ ಏನಾದರೂ ಇದೆಯಾ ಅಂತ ಹೇಳಿದ್ರೆ ಇಲ್ಲ. ಈ ಎಬೋಲಾ ವೈರಸ್ಗೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಹಾಗಾದರೆ ಹೇಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ? ಲಕ್ಷಣಗಳ ಮೇಲೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಜ್ವರಕ್ಕೆ ಟ್ಯಾಬ್ಲೆಟ್ ಕೊಡ್ತಾರೆ, ತಲೆನೋವಿಗೆ ಟ್ಯಾಬ್ಲೆಟನ್ನು ಕೊಡ್ತಾರೆ, ಕೈಕಾಲು ನೋವಿಗೆ ಟ್ಯಾಬ್ಲೆಟನ್ನು ಕೊಡ್ತಾರೆ. ಅಂದರೆ ಇದರ ಗುಣಲಕ್ಷಣಗಳಿದೆಯಲ್ವಾ, ತಲೆನೋವು, ಜ್ವರ, ಚಳಿ, ಗಂಟಲು ನೋವು, ಈ ಲಕ್ಷಣಗಳ ಆಧಾರದಲ್ಲಿ ವ್ಯಕ್ತಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನಿರ್ದಿಷ್ಟವಾದ ಚಿಕಿತ್ಸೆ ಈಗಲೂ ಕೂಡ ಇಲ್ಲ. ಇದೇ ಕಾರಣಕ್ಕೆ ಈಗ ಹೈ ಅಲರ್ಟ್ ಘೋಷಣೆ ಆಗಿರುವಂಥದ್ದು. ಸ್ಪ್ರೆಡ್ ಆಗ್ತಾ ಇದೆ ತುಂಬ ಬೇಗ ಅಂತ ಹೇಳಿ. ಒಂದು ಕಡೆ ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರೆ, ಭಾರತದಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಭಾರತದಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಿ ಒಂದಿಷ್ಟು ಮಾರ್ಗಸೂಚಿಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಆರೋಗ್ಯ ಇಲಾಖೆಗಳಿಗೆ ಒಂದಿಷ್ಟು ಎಚ್ಚರಿಕೆಗಳನ್ನು ಅಥವಾ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. ಮುಖ್ಯವಾಗಿ ಏರ್ಪೋರ್ಟ್ಗಳಿಗೆ ಸಂಬಂಧಪಟ್ಟಂಥ ಮಾರ್ಗಸೂಚಿಯನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ. ಆ ಪೈಕಿ ಏನು ಅಂತ ಹೇಳಿದ್ರೆ, ಈ ಆಫ್ರಿಕನ್ ಕಂಟ್ರೀಸಿಂದ ಉಗಾಂಡ, ಕಾಂಗೋ ಈ ಕಡೆಯಿಂದ ವ್ಯಕ್ತಿಗಳು ಬರ್ತಾ ಇದ್ರೆ, ಪ್ಯಾಸೆಂಜರ್ಸ್ ಬರ್ತಾ ಇದ್ರೆ ಅವರನ್ನು ತಪಾಸಣೆಗೆ ಒಳಪಡಿಸುವಂಥದ್ದು, ವಿಶೇಷ ನಿಗಾ ಇಡೋದು. ಆ ರೀತಿಯ ಲಕ್ಷಣಗಳು ಅಂದರೆ ಈ ಸೋಂಕಿನ ಲಕ್ಷಣಗಳು ಏನಾದರೂ ಕಂಡು ಬಂದರೆ ಅವರನ್ನು ಕ್ವಾರಂಟೈನ್ ಮಾಡೋದು, ಚಿಕಿತ್ಸೆ ಕೊಡಿಸೋದು, ಅವರ ಟ್ರಾವೆಲ್ ಹಿಸ್ಟರಿಯನ್ನು ಕೆದಕೋದು. ಅಂದರೆ ಈ ಹಿಂದೆ ಸೋಂಕು ಬಂದಿತ್ತಲ್ವ, ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇತ್ತೋ ಅದೇ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಈಗಲೂ ಕೂಡ ತೆಗೆದುಕೊಳ್ಳಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಜೊತೆಗೆ ಏರ್ಪೋರ್ಟ್ಗಳಲ್ಲಿ ಕೆಲಸ ಮಾಡೋರಿಗೆ ಮಾಸ್ಕ್ ಕಡ್ಡಾಯ ಮಾಡಿದೆ, ಹ್ಯಾಂಡ್ ಗ್ಲೌಸ್ ಕಡ್ಡಾಯ ಮಾಡಿದೆ, ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು ಅಂತ ಕೂಡ ಹೇಳಿದೆ. ಇದಲ್ಲದೆ ಈ ಟ್ರಾವೆಲ್ ಹಿಸ್ಟರಿ ಬಗ್ಗೆಯೂ ಕೂಡ ಒಂದಿಷ್ಟು ಗಮನ ವಹಿಸಿ ಅಂತ. ಅಂದರೆ ಈ ಆಫ್ರಿಕನ್ ಕಂಟ್ರೀಸಿಂದ ಬಂದವರು, ಬೇರೆ ದೇಶದಿಂದ ಬರ್ತಾ ಇರೋರ ಮೇಲೆ ಒಂದಿಷ್ಟು ನಿಗಾ ವಹಿಸಬೇಕಾಗುತ್ತೆ. ಜೊತೆಗೆ ಆ ನಿಗದಿತ ಪ್ರದೇಶಗಳಿಂದ ಬರ್ತಾ ಇರುವಂತಹ ವ್ಯಕ್ತಿಗಳು ಸ್ವಯಂ ಘೋಷಣಾ ಪತ್ರವನ್ನು, ಅಂದರೆ ನಮಗೆ ಈ ರೀತಿಯ ಸೋಂಕಿಲ್ಲ ಅನ್ನುವಂಥ ಪತ್ರವನ್ನು ತಗೊಂಡು ನಮ್ಮ ದೇಶಕ್ಕೆ ಬರಬೇಕಾಗಿದೆ. ರಾಜ್ಯ ಸರ್ಕಾರವೂ ಕೂಡ, ರಾಜ್ಯ ಆರೋಗ್ಯ ಇಲಾಖೆಯೂ ಕೂಡ ಒಂದಿಷ್ಟು ಅಲರ್ಟ್ ಆಗಿದೆ. ಈ ಕ್ವಾರಂಟೈನ್ಗೆ ಸಂಬಂಧಪಟ್ಟಂತೆ, ಬೆಡ್ಗಳಿಗೆ ಸಂಬಂಧಪಟ್ಟಂತೆ, ಔಷಧಿಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಆರೋಗ್ಯ ಇಲಾಖೆಯ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಂತ ಹೇಳಿ ದೇಶದಲ್ಲಿ ಈಗ ಆತಂಕ ಮನೆ ಮಾಡಿಬಿಟ್ಟಿದ್ಯಾ ಅಂತ ಹೇಳಿದ್ರೆ, ಆತಂಕ ಇದೆ, ಬಟ್ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಜೊತೆಗೆ ಈ ಸೋಂಕು ಕಂಡು ಬರ್ತಾ ಇರುವಂಥದ್ದು ಆಫ್ರಿಕನ್ ಕಂಟ್ರೀಸಲ್ಲಿ, ದೇಶದಲ್ಲಿ, ನಮ್ಮ ದೇಶದಲ್ಲಿ ಈವರೆಗೂ ಯಾವುದೇ ರೀತಿಯ ಪ್ರಕರಣ ದಾಖಲಾಗಿಲ್ಲ. ಸೊ ಸದ್ಯಕ್ಕೆ ನಾವು ಸೇಫ್ ಆಗಿದ್ದೀವಿ. ನಾವು ಮಾಡಬೇಕಿರೋದೇನು ಅಂತ ಹೇಳಿದ್ರೆ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಭಯ ಬೇಡ, ಎಚ್ಚರಿಕೆ ಇದ್ದರೆ ಸಾಕು. ಆರೋಗ್ಯ ಇಲಾಖೆ ಇದನ್ನು ಹೇಳ್ತಾ ಇದೆ. ಸೊ ನಿಮ್ಮ ಅನಿಸಿಕೆ ಏನು? ಕೋವಿಡ್ನಂತಹ ಪರಿಸ್ಥಿತಿ ದೇಶದಲ್ಲಿ ಮತ್ತೊಮ್ಮೆ ಬರಬಹುದಾ?
ಈ ಎಬೋಲಾ ವೈರಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.